ವಿಡಿಯೋದಲ್ಲಿ ಬಿಸಿಬೇಳೆ ಬಾತು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಬಿಸಿಬೇಳೆ ಬಾತ್ಗೆ ಬೇಕಾಗಿರೋ ಐಟಮ್ಗಳು: ಅಕ್ಕಿ 1 ಮುಕ್ಕಾಲು ಲೋಟ ತಗೊಂಡಿದ್ದೀವಿ, ಬೇಳೆ 1 ಕಪ್ಪು, ಅಚ್ಕಾರ ಪುಡಿ 2 ಸ್ಪೂನು, ಹುಣಸೆಹಣ್ಣು ಒಂದು ಸ್ವಲ್ಪ, ಕಡಲೆಕಾಯಿ ಬೀಜ ಒಂದು ಸ್ವಲ್ಪ, ಗೋಡಂಬಿ ಒಂದು ಸ್ವಲ್ಪ, ಒಣಮೆಣ್ಸಿನ್ಕಾಯಿ 2, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಈರುಳ್ಳಿ 1 ಮೀಡಿಯಮ್ದು 1 ಈರುಳ್ಳಿ, ಸ್ವಲ್ಪ ಬೀನ್ಸು, 1 ಗೆಡ್ಡೆಕೋಸು, 1 ಕ್ಯಾರೆಟ್, 1 ಟೊಮೊಟೊ 2, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇದು ಇಷ್ಟು ಮಾಡ್ತಿರೋದು 4 ಜನಕ್ಕೆ ಆಗುವಷ್ಟು ಮಾಡ್ತಾಯಿರೋದು. ನಿಮಗೆ ಎಕ್ಸ್ಟ್ರಾ ಬೇಕಾದ್ರೆ ಬಟಾಣಿ ಆಲೂಗೆಡ್ಡೆ ಬೇಕಾದ್ರೆ ಹಾಕೋಬೋದು. ನಾವು ಇಷ್ಟು ಐಟಮ್ ಹಾಕ್ತಾಯಿದ್ದೀವಿ, 3 ತರಕಾರಿ ಹಾಕ್ತಾಯಿದ್ದೀವಿ. ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ, ಈಗೆಲ್ಲ ಐಟಮ್ ಹಾಕೋಣ. ಇವಾಗ ಕುಕ್ಕರಿಗೆ ಅಕ್ಕಿ ಹಾಕತ್ತಾಯಿದ್ದೀನಿ, ತೊಳೆದು ಇಕ್ಕಂದಿದ್ದೀನಿ. ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ತೊಳೆದು ಇಕ್ಕಂದಿರೋ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿರೋ ತರಕಾರಿಗಳು ಹಾಕ್ತಾಯಿದ್ದೀನಿ: ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು. ಈಗ ಇದಕ್ಕೆ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ಅಕ್ಕಿ 1 ಮುಕ್ಕಾಲು ಲೋಟ ಹಾಕಿದ್ದೀನಿ, ತೊಗರಿಬೇಳೆ 1 ಲೋಟ, ಬಟ್ಲು. ಈ ತರಕಾರಿ ಎಲ್ಲ ಹಾಕಿರೋದ್ರಿಂದ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ತುಪ್ಪ 1 ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಸಲ್ ಕೂಗ್ಸೋಣ. ಈಗ ಇದು 1 ವಿಸಲ್ ಬಂದಿದೆ, ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಇದು ಕಾಯ್ದ್ಮೇಲೆ ಎಣ್ಣೆ ಹಾಕೋಣ. ಈಗ ಪಾತ್ರೆ ಕಾಯ್ದಿದೆ, ಈಗ ಎಣ್ಣೆ ಹಾಕತ್ತಾ ಇದ್ದೀನಿ. 1 2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸಾಸಿವೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದು 1 2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವು ಸೊಪ್ಪು, ಗೋಡಂಬಿ, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಇವೆಲ್ಲ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ 1 2 ನಿಮಿಷ ಫ್ರೈ ಮಾಡ್ಕೊಳ್ಳೋದು, ಚೆನ್ನಾಗಿ ಬ್ರೌನ್ ಕಲರ್ ಆಗಂಗೆ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗೋದಕ್ಕೆ 1 ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ 1 ಸ್ವಲ್ಪ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಖಾರ ಕಮ್ಮಿ ಇರುತ್ತೆ ಅಂತ ನಾನು ಮನೆಯದೇ ಅಚ್ಕಾರ ಪುಡಿನೂ 1 ಸ್ಪೂನಷ್ಟು ತಗೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರು ನೀವು ಯಾವ ಕಂಪ್ನಿದಾದರೂ ಯೂಸ್ ಮಾಡ್ಕೋಬೋದು. ಈಗ ಹುಣಸೆಹಣ್ಣಿನ ರಸ ಇದನ್ನು ಇಕ್ಕಂದಿದ್ದೀನಿ, ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಂಡು ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಬೆಲ್ಲ 1 ಸ್ವಲ್ಪ ಹಾಕ್ತಾಯಿದ್ದೀನಿ, ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದು ಆಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಇಳಿಸ್ಕೊಳ್ತಾ ಇದ್ದೀನಿ. ಈಗ ಇದು ಬೆಂದಿದೆ ನೋಡಿ, ವಿಸಲ್ ಬಿಟ್ಟಿತ್ತು, ಆಗಿದೆ ನೋಡಿ ಇದು. ಈಗ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಸ್ವಲ್ಪ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 2 ನಿಮಿಷ ಸಣ್ಣ ಉರಿಲಿ ಇಡೋಣ. ಈಗ ಹಂಗೆ ಮುಚ್ಚಳ ಮುಚ್ಚಿಬಿಟ್ಟು 1 2 ನಿಮಿಷ ಇಡ್ತೀನಿ. ಈಗ ಇದು ರೆಡಿ ಆಗಿದೆ ನೋಡಿ, ಬಿಸಿಬೇಳೆ ಬಾತ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚು ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.